ಅದಿತಿ ಎಜುಕೇಷನ್ ಟ್ರಸ್ಟ್ನ ಸೈನ್ಸ್ ಅಕಾಡೆಮಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸ್ ಹಾಗೂ ಬಡಾವಣೆ ಠಾಣೆ ವತಿಯಿಂದ ನಶಾಮುಕ್ತ ಭಾರತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪರಮೇಶ್ವರ್ ಹೆಗಡೆ ಮಾತನಾಡಿ, ಯುವಕರು ದುಶ್ಚಟಗಳಿಗೆ ದಾಸರಾಗದೆ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಮಾದಕ ವಸ್ತುಗಳ ವ್ಯಸನದಿಂದ ಮಾರಣಾಂತಿಕ ಕಾಯಿಲೆಗಳು ಬರುತ್ತವೆ. ಹೀಗಾಗಿ ಯುವ ಸಮುದಾಯ ಮಾದಕ ವಸ್ತುಗಳಿಂದ ದೂರ ಇರಬೇಕು ಎಂದು ಕರೆ ನೀಡಿದರು. ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶರಣಬಸವೇಶ್ವರ ಭೀಮರಾವ್, ಸಿಪಿಐ ಎಂಆರ್ ಚೌಲೆ, ಕಾಲೇಜಿನ ಮುಖ್ಯಸ್ಥರಾದ ವಿನಯ್ ಕುಮಾರ್, ಪ್ರಾಂಶುಪಾಲ ಜಿ ವಿರೂಪಾಕ್ಷ, ಮಾಜಿ ಮೇಯರ್ ಹಾಗೂ ಕಾಲೇಜಿನ ಸದಸ್ಯ ಎಸ್.ಟಿ. ವೀರೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ನಮ್ಮ ವಿರೋಧಿ ದೇಶಗಳಿಗೆ ಅದೆಲ್ಲ ಬೇಕಾಗಿಲ್ಲ. ಬಾಂಬ್ಗಳು ಹಾಕಬೇಕು, ಪಿಸ್ತೂಲ್ ತಗೊಂಡು ಯುದ್ಧ ಮಾಡಬೇಕು ಅನ್ನೋದು ಬೇಕಾಗಿಲ್ಲ. ಈಗ ಸಿಂಪಲ್ ಆಗಿ ಪ್ರಾಕ್ಸಿಗಳನ್ನು ಮಾಡ್ತಾ ಇದ್ದಾರೆ. ಏನಂದ್ರೆ ಈ ತರದ್ದು ಡ್ರಗ್ಸ್ಗಳನ್ನ ಆ ಯುವ ಜನತೆ ಕೊಟ್ಟರಾಯ್ತು, ಆಟೋಮೆಟಿಕ್ ಆ ದೇಶ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ, ಮೊದಲು ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಿದ್ರು, ಏರೋಪ್ಲೇನ್ ತಗೊಂಡು ಬಂದು ಬಾಂಬ್ ಎಲ್ಲ ಹಾಕ್ತಿದ್ರು, ದೇಶದ ಜನರಿಗೆ ಇದು ಮಾಡ್ತಾ ಇದ್ರು, ಆರ್ಥಿಕತೆಯಿಂದ ನಷ್ಟ ಉಂಟು. ಈಗ ಅದೇನು ಅವಶ್ಯಕತೆ ಇಲ್ಲ. ಈಗ ಅವಾಗೆ ವೀರೇಶ್ವರ್ ಹೇಳ್ತಾ ಇದ್ರು, ನಾವು ಯಂಗ್ ಜನರೇಷನ್ ಅಲ್ಲೇ ನಾವೇ ಪ್ರಪಂಚದಲ್ಲಿ ಇದ್ದೀವಿ, ಯುವ ಭಾರತ ಅಂತ ಕರೀತಾರೆ ನಮಗೆ ಎಲ್ಲ ಹೇಳಿದ್ರು. ಬಟ್ ಅದೇ ಯುವ ಭಾರತ ಇವತ್ತು ನಮ್ಮ ದೇಶದ ಶಕ್ತಿ ಇದೆ. ಅದೇ ಶಕ್ತಿಯನ್ನ ಯಾವ ರೀತಿ ನಾಶ ಪಡಿಸ್ಬೇಕು ಅಂತ ನಮ್ಮ ವಿರೋಧಿ ರಾಷ್ಟ್ರಗಳು ವಿಚಾರ ಮಾಡ್ತಾರೆ. ಯಾವ ರೀತಿ ಮಾಡಬೇಕು? ಏನಿಲ್ಲ, ಸಾಕು. ಈಗ ನೀವು ಓದೋರಿಗೆ ದಿನಾಲು ಮೊಬೈಲ್ ಕೊಟ್ಟರೆ ಸಾಕು, ನೀವು ಆಟೋಮೆಟಿಕ್ ಅಲ್ಲಿ ನಿಮ್ದು ವಿದ್ಯೆ ಏನು ಪಡಿತಾ ಇದೆ ಅದು ಆಟೋಮೆಟಿಕ್ ಡೌನ್ ಆಗ್ಬಿಡುತ್ತೆ. ಒಂದು ಮೊಬೈಲ್ ಕೊಟ್ಟರೆ ಸಾಕು. ಅದ್ರಲ್ಲಿ ಯಾವ್ದೋ ಮನೆ ಬೆಕ್ಕು ಕುಡಿಯೋದನ್ನ ನೀವು ಅದು ಯಾವ್ದಂತಿರೋದು ಏನದು ಇನ್ಸ್ಟಾಗ್ರಾಮ್, ಯಾವ್ದೋ ಮನೆ ಬೆಕ್ಕು ಕುಡಿಯೋದನ್ನ ಅವ್ರನ್ನ ತನ್ನ ಖುಷಿಗೆ ಆಗ್ತಾನೆ. ಅದನ್ನ ಬೇರೆ ಮನೆ ಬೆಕ್ಕು ಕುಡಿಯೋದನ್ನ ಇಡೀ ಕೋಟ್ಯಾಂತರ ನಮ್ಮ ಜನ ಅದನ್ನ ನೋಡ್ತಾ ಖುಷಿ ಪಡ್ತಾರೆ. ಅದರಿಂದ ಟೈಮ್ ಅವ್ರಿಗೆ ಎಷ್ಟು ವೇಸ್ಟ್ ಆಗ್ತಾ ಇದೆ ಅದನ್ನ ಅರ್ಥನೇ ಆಗ್ತಾ ಇಲ್ಲ ಅವರಿಗೆ. ಯಾವುದೋ ಮನೆಯಲ್ಲಿ ಏನೋ ಅಡಿಗೆ ಮಾಡ್ತಾ ಇರ್ತಾರೆ, ಅದನ್ನು ಕೂಡ ಹಾಕ್ತಾರೆ. ಅದನ್ನ ಇವ್ರು ನೋಡ್ತಾರೆ. ಯಾರೋ ಏನು ಮಾಡ್ತಿರ್ತಾರೆ, ಅದನ್ನು ಇವ್ರು ನೋಡ್ತಾ ಇವ್ರು ಟೈಮ್ ಅವ್ರು ಏನೋ ಖುಷಿಗೆ ಹಾಕಿದ್ದನ್ನ ಇವ್ರು ನೋಡ್ತಾ ಟೈಮ್ ಕಳೀತಾ ಇದ್ದಾರೆ. ಒಂದು ಮೊಬೈಲ್ ಕೊಟ್ಟರು ಸಾಕಂತ ನನಗೆ ಅನ್ಸುತ್ತೆ. ಅದಕ್ಕಿಂತ ಏನಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಇಂದಲೇ ಒಂದು ದೇಶವನ್ನ ಸುಮ್ಮನೆ ಅವ್ರು ತಮ್ಮ ದೇಶದಲ್ಲಿ ಕೂತ್ಕೊಂಡೇ ಯಾವುದೇ ಒಂದು ಇದು ಇಲ್ಲದೇನೆ ನಮ್ಮ ದೇಶವನ್ನ ಹಾಳು ಮಾಡಬಹುದು. ಅದಕ್ಕಾಗಿ ನಮಗೆ ಕಾಣದಂತ ಕೈಗಳು, ನಮ್ಮ ವಿರೋಧಿ ದೇಶಗಳು ಅದನ್ನ ಕುಂತಲ್ಲೇ ತಾವಲ್ಲೇ ಕುಂತು, ಬೇರೆ ಏನೂ ಇಲ್ಲ, ಅವರು ಆ ತರ ಮಾಡಿ ನಮ್ಮ ದೇಶನ ಹಾಳು ಮಾಡಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕಾಗಿನೇ ಲಾಸ್ಟ್ ಜುಲೈ 16ಕ್ಕೆ ನಾವು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಅವಾಗ ಕೂಡ ಮೋಸ್ಟ್ಲಿ ತಮ್ಮ ಕಾಲೇಜಿಂದ ಕೂಡ ಬಂದಿದ್ರೆ ಅವಕಾರಿ ವಿಷಯ ಇದು. ಇವತ್ತು ನಾವು ಎಚ್ಚರಿಕೆಯಲ್ಲಿದ್ರೆ ನಮ್ಮ ಮನೆ, ನಮ್ಮ ಊರು, ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ನಮ್ಮ ದೇಶದ ಭವಿಷ್ಯವೇ ಹಾಳಾಗುವ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದೆ. ಕೇವಲ ಪೊಲೀಸರು ಯಾರು ಈ ಅವ್ಯವಹಾರದಲ್ಲಿ ತೊಡಗಿದರೆ ಅವ್ರಿಗೆ ಶಿಕ್ಷೆ ಗುರಿಪಡಿಸೋದ್ರ ಜೊತೆಗೆ ಮಕ್ಕಳಲ್ಲಿ ಯಾರು ಅಮಾಯಕರು ಇರ್ತಾರೆ, ಯಾರು ಸುಲಭವಾಗಿ ಈ ಮೋಸದ ಜಾಲಕ್ಕೆ ಬಲಿಯಾಗ್ತಾರೆ, ಅವರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅಂತ ಒಂದು ಉನ್ನತವಾದಂತಹ ಉದ್ದೇಶವನ್ನು ಇಟ್ಕೊಂಡು ಅವರ ಎಲ್ಲ ಕೆಲಸದ ಒತ್ತಡಗಳ ಮಧ್ಯೆ ನಮಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ಇವತ್ತು ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ಅವ್ರಿಗೆಲ್ಲರೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಣ. ಪೊಲೀಸ್ ಇಲಾಖೆ ಅಂತಂದ್ರೆ ನಮ್ಗೆ ಗೊತ್ತು, ನಮ್ಮ ದೇಶಕ್ಕೆ ಎರಡು ಕಣ್ಣುಗಳು. ಒಂದು ಮೊದಲನೇದಾರು ರೈತರು, ಎರಡನೇದು ಸೈನಿಕರು. ದೇಶದ ಗಡಿ ಭಾಗದಲ್ಲಿ ಸೈನಿಕರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅವರು ಅವ್ರ ವೈಯಕ್ತಿಕ ಎಲ್ಲ ಕುಟುಂಬಗಳನ್ನ ಬದಿಗೊತ್ತಿ, ಆಸೆಗಳನ್ನ ಬದಿಗೊತ್ತಿ ಗಡಿ ಭಾಗದಲ್ಲಿ ಅವ್ರು ಕಾಯ್ತಾ ಇರೋದ್ರಿಂದ ಇವತ್ತು ನಾವು ನಮ್ಮೆಲ್ಲ ಜೀವನಗಳನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಇವತ್ತೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಖುಷಿಯಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ ಅಂದ್ರೆ ಕಾರಣ ನಮ್ಮ ಸೈನಿಕರು. ಸೈನಿಕರ ಎಷ್ಟು ಪರಿಶ್ರಮ ಇರುತ್ತೆ, ತ್ಯಾಗ ಇರುತ್ತೆ, ಅಷ್ಟೇ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳ ಶ್ರಮ ಮತ್ತೆ ತ್ಯಾಗ ಇರುತ್ತೆ. ಸೈನಿಕರು ಗಡಿ ಭಾಗದಲ್ಲಿ ನಮ್ಮನ್ನ ಕಾಪಾಡ್ತಾ ಇದ್ರೆ ಗಡಿ ಹೊರಗೆ ನಮ್ಮ ಮಧ್ಯೆ ಇದ್ದು ನಮ್ಮನ್ನು ಕಾಪಾಡುವಂತವರು ನಮ್ಮ ಪೊಲೀಸ್ ಅಧಿಕಾರಿಗಳು.